ಇತ್ತೀಚೆಗೆ ಎಐ ತಂತ್ರಜ್ಞಾನವನ್ನು ಬಳಸಿಕೊಂಡು ನಟ ನಟಿಯರ ಫೋಟೋಗಳನ್ನ ಡೀಪ್ ಫೇಕ್ ಮಾಡಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿಬಿಡಲಾಗ್ತಾ ಇದೆ. ಇದೀಗ ನಟಿ ರುಕ್ಮಿಣಿ ವಸಂತ್ಗೂ ಕೂಡ ಈ ಡೀಪ್ ಫೇಕ್ ಕಾಟ ತಪ್ಪಿಲ್ಲ. ರುಕ್ಮಿಣಿ ವಸಂತ್ ಬಿಕಿನಿ ಹಾಕಿದ್ದಂತಹ ಫೋಟೋವನ್ನ ಎಐನಿಂದ ಸೃಷ್ಟಿ ಮಾಡಿ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳಲಾಗಿತ್ತು. ಆ ಫೋಟೋಗಳು ವೈರಲ್ ಆಗಿತ್ತು. ಇದೀಗ ಫೇಕ್ ಫೋಟೋ ಹಂಚಿಕೊಂಡವರ ವಿರುದ್ಧ ಕ್ರಮದ ಎಚ್ಚರಿಕೆಯನ್ನ ನಟಿ ನೀಡಿದ್ದಾರೆ. ಕಾನೂನಿನ ಮೂಲಕ ಕಿಡಿಗೇಡಿಗಳಿಗೆ ಬಿಸಿ ಮುಟ್ಟಿಸುವ ಎಚ್ಚರಿಕೆಯನ್ನ ನೀಡಿದ್ದಾರೆ. ಯಾರೂ ಕೂಡ ಈ ಫೋಟೋಗಳನ್ನ ಶೇರ್ ಮಾಡಬೇಡಿ ಅಂತ ಅವರು ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಒಂದ್ ಕಡೆ ರುಕ್ಮಿಣಿ ವಸಂತ್ ರವರು ತಮ್ಮ ಸಾಮಾಜಿಕ ಮಾಧ್ಯಮದಲ್ಲಿ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ. ವೈರಲ್ ಆಗ್ತಿರುವಂತಹ ದೃಶ್ಯ ಇದೆಯಲ್ಲ, ಅದು ಡೀಪ್ ಫೇಕ್, ಯಾರೋ ಎಐ ಇಂದ ಮಾಡಿರುವಂತಹ ವಿಡಿಯೋ ಅದು ಅನ್ನುವಂತಹ ಕ್ಲಾರಿಟಿಯನ್ನ, ಸ್ಪಷ್ಟನೆಯನ್ನ ಕೊಡೋದ್ರ ಜೊತೆಗೆ ಈ ಕೃತ್ಯವನ್ನ ಮಾಡಿರುವವರ ವಿರುದ್ಧ ಕಾನೂನಿನ ಮೂಲಕ ಕ್ರಮವನ್ನ ತೆಗೆದುಕೊಳ್ಳುವಂತಹ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ನೋಡ್ತಿರುವಂತಹ ದೃಶ್ಯದಲ್ಲಿ ನಟಿ ರುಕ್ಮಿಣಿ ವಸಂತ್ ಬಿಕಿನಿ ಧರಿಸಿರುವಂತಹ ವಿಡಿಯೋ ಅದು. ಅದನ್ನ ಎಐ ಮೂಲಕ ಸೃಷ್ಟಿಸಿ ಸಾಮಾಜಿಕ ಮಾಧ್ಯಮದಲ್ಲಿ ಕಿಡಿಗೇಡಿಗಳು ಹರಿಬಿಟ್ಟಿದ್ರು. ಆ ವಿಡಿಯೋ ಹಾಗೂ ಫೋಟೋಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಹಾಗಾಗಿ ಈಗ ನಟಿ ರುಕ್ಮಿಣಿ ಕಾನೂನಿನ ಮೂಲಕ ಕಿಡಿಗೇಡಿಗಳಿಗೆ ಬಿಸಿ ಮುಟ್ಟಿಸುವಂತಹ ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಶ್ರೀ. ಇದೇ ಮೊದಲಲ್ಲ, ರಶ್ಮಿಕಾ ಮಂದಣ್ಣ ಅವರ ಡೀಪ್ ಫೇಕ್ ವಿಡಿಯೋಗಳು ಕೂಡ ವೈರಲ್ ಆಗಿತ್ತು. ಅದಾದ ನಂತರ ಬಹಳಷ್ಟು ನಟಿಯರು ಇದರ ವಿರುದ್ಧ ದನಿ ಎತ್ತಿದ್ರು. ಇದೀಗ ರುಕ್ಮಿಣಿ ವಸಂತ್ ಡೀಪ್ ಫೇಕ್ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಅವರು ಕಾನೂನಿನ ಮೂಲಕ ಕ್ರಮ ತೆಗೆದುಕೊಳ್ಳುವ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಹಾಗಾದ್ರೆ ಈ ಎಐ ಅಥವಾ ಈ ಡೀಪ್ ಫೇಕ್ ಕಡಿವಾಣ ಹಾಕೋದಕ್ಕೆ ಆಗೋದಿಲ್ವಾ? ಪ್ರತೀಕ್ಷಾ, ಈ ಹಿಂದಿನಿಂದಾನು ನೀವು ಉಲ್ಲೇಖ ಮಾಡಿದ ಹಾಗೆ ಈ ತರದ ವಿಡಿಯೋಗಳು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದು, ಸೆಲೆಬ್ರಿಟಿಗಳ ಡೀಪ್ ಫೇಕ್ ವಿಡಿಯೋಗಳನ್ನ ಮಾಡಿ ಅದನ್ನ ವೈರಲ್ ಮಾಡಿ ಆ ಮೂಲಕ ಅವರ ಕಂಟೆಂಟ್ ಗಳನ್ನ, ಅವರ ವ್ಯೂಸ್ ಗಳನ್ನ ತೆಗೆದುಕೊಳ್ಳುವಂತಹ ಪ್ರಯತ್ನ ಇದು ಹೊಸತೇನಲ್ಲ. ಈ ಹಿಂದೆ ನೀವು ಹೇಳಿದ ಹಾಗೆ ರಶ್ಮಿಕಾ ಮಂದಣ್ಣ ಇದರ ವಿರುದ್ಧ ಧ್ವನಿ ಎತ್ತಿದ್ರು. ಆ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಎಲ್ಲಾ ಚಿತ್ರರಂಗದ ಸ್ಟಾರ್ಗಳು ಕೂಡ ಆಕೆಗೆ ಸಾಥ್ ಕೊಡುವಂತಹ ಕೆಲಸವನ್ನ ಮಾಡಿದ್ರು. ಈಗ ರುಕ್ಮಿಣಿ ವಸಂತ್ ಅವರು ತೆಗೆದುಕೊಳ್ತಾ ಇರುವಂತಹ ಕ್ರಮ ಅದು ಕೂಡ ವೆಲ್ಕಮಿಂಗ್ ಕ್ರಮ. ಯಾಕಂದ್ರೆ ಇಂಥದ್ದೊಂದು ವಿಡಿಯೋಗಳು ಅಪ್ಲೋಡ್ ಆದಾಗ, ಇಂಥ ವಿಡಿಯೋಗಳು ವೈರಲ್ ಆದಾಗ ಹೋಗ್ಲಿ ಬಿಡಿ ವೈರಲ್ ಆಗ್ಲಿ ಅಂತ ಹೇಳಿ ತಲೆ ಕೆಡಿಸಿಕೊಳ್ಳದೆ ಅಥವಾ ಯಾರದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಾರೆ ಅಂತ ಹೇಳಿ ಆಲೋಚನೆ ಮಾಡದೆ, ಅದನ್ನ ನೆಗ್ಲೆಕ್ಟ್ ಮಾಡದೆ, ನಿರ್ಲಕ್ಷ್ಯ ಮಾಡದೆ, ಇಲ್ಲ ಆಕ್ಷನ್ ತಗೋತೀನಿ ನಾನು ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ರುಕ್ಮಿಣಿ ವಸಂತ್. ಕೇಸಸ್ಗಳಾಗ್ಬೇಕು, ಕೇಸಸ್ಗಳು ದಾಖಲಾಗಿ ಯಾರು ಇಂಥ ಕೃತ್ಯ ಮಾಡ್ತಾರೋ ಅಂಥವ್ರನ್ನ ಅಕೌಂಟಬಿಲಿಟಿಗೆ ತಗೊಂಡು ಅವ್ರಿಗೆ ಶಿಕ್ಷೆ ಆಗ್ಬೇಕು, ಅವ್ರನ್ನ ಜೈಲಿಗೆ ಹಾಕುವಂತಹ ಪ್ರಯತ್ನಗಳು ತುಂಬಾ ದೊಡ್ಡ ಮಟ್ಟದಲ್ಲಿ ಆಗ್ಬೇಕು. ಈ ರೀತಿಯಾದಂತಹ ಕೇಸ್ಗಳನ್ನ ಹಾಕಿ ಬಹುಶಃ ಆಗ ಮಾತ್ರ ಅಂಥದ್ದೊಂದು ಎಚ್ಚರಿಕೆ ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿಯಾಗಿ ವಿಡಿಯೋಗಳನ್ನ ಹರಿಬಿಡುವಂತಹ ಕ್ರಿಮಿಗಳಿಗೆ ಸಿಗುತ್ತೆ ಅಂತ ನಾನು ಭಾವಿಸ್ತೇನೆ. ಅದ್ರ ಜೊತೆಗೆ ರುಕ್ಮಿಣಿ ವಸಂತ್ ಅವರ ವಿಡಿಯೋದ ಬಗ್ಗೆ ಮಾತನಾಡೋದಾದ್ರೆ ಪ್ರತೀಕ್ಷಾ, ಇದು 1-2 ದಿನಗಳಿಂದ ಈ ವಿಡಿಯೋ ಬಹಳ ವೈರಲ್ ಆಗ್ತಾ ಇತ್ತು. ಆಕೆ ಯಾವುದೋ ಒಂದು ಶೂಟ್ ನಲ್ಲಿ ಇರೋ ರೀತಿ, ಸುತ್ತಮುತ್ತ ಸಾಕಷ್ಟು ಜನ ಇದ್ದಾರೆ, ರುಕ್ಮಿಣಿ ವಸಂತ್ ಅವರು ಬಿಕಿನಿನಲ್ಲಿದ್ದಾರೆ ಅಂತ ಹೇಳಿ ಆ ವಿಡಿಯೋನ ಸಿಕ್ಕಾಪಟ್ಟೆ ವೈರಲ್ ಮಾಡ್ತಾ ಇದ್ರು. ರುಕ್ಮಿಣಿ ವಸಂತ್ ಅವರ ಒಂದು ಪಿಕ್ಚರೈಸೇಷನ್ ಅಥವಾ ಅವರು ತಮ್ಮನ್ನ ತಾವು ಪೋರ್ಟ್ರೇ ಮಾಡಿಕೊಂಡಿರುವಂತಹ ರೀತಿ ಇದುವರೆಗಿನ ಸಿನಿಮಾಗಳಲ್ಲಿ ನಾವು ಯೋಚನೆ ಮಾಡಿದ್ರೆ ಆ ರೀತಿಯಾದಂತಹ ಕಾಸ್ಟ್ಯೂಮ್ ಅನ್ನ ರುಕ್ಮಿಣಿ ವಸಂತ್ ಅವರು ಹಾಕಿದವರಲ್ಲ. ಏನೇ ಅಂದ್ರೂ ಕಾಸ್ಟ್ಯೂಮ್ ಅವರ ಆಯ್ಕೆ, ಆ ಸಿನಿಮಾಗೆ ಅದು ಕೇಳಿದ್ರೆ ಆ ಸಿನಿಮಾ ಅಂಥದ್ದೊಂದು ಕಾಸ್ಟ್ಯೂಮ್ ಬೇಕು ಅಂತಂದ್ರೆ ಹಾಕೊಳ್ಳುವಂತಹ ಅವಕಾಶ, ಅಧಿಕಾರ, ಸ್ವಾತಂತ್ರ್ಯ ಎಲ್ಲವೂ ಅವ್ರಿಗಿದೆ. ಬಟ್ ಇಲ್ಲಿ ತನಕ ರುಕ್ಮಿಣಿ ವಸಂತ್ ತಮ್ಮನ್ನ ತಾವು ಆ ರೀತಿಯಾದಂತಹ ಉಡುಗೆಗಳಲ್ಲಿ ಪೋರ್ಟ್ರೇ ಮಾಡ್ಕೊಂಡವರಲ್ಲ. ಹಾಗಾಗಿ ಇಂಥದ್ದೊಂದು ವಿಡಿಯೋ ವೈರಲ್ ಆಗ್ತಾ ಇದ್ದ ಹಾಗೆ ಬಹಳ ದೊಡ್ಡ ಮಟ್ಟದಲ್ಲಿ ಈ ಬಗ್ಗೆ ಚರ್ಚೆ ಆಗೋಕ್ ಶುರುವಾಯ್ತು. ರುಕ್ಮಿಣಿ ವಸಂತ್ ಅವರ ಬಗ್ಗೆ ಹೇಟ್ ಕಾಮೆಂಟ್ಸ್ ಗಳು ಬರೋದಕ್ಕೆ ಶುರುವಾಯ್ತು. ಇದು ನಿಜಾನೋ ಇಲ್ವೋ, ಕೆಲವರೆಲ್ಲ ಅದನ್ನ ಹಾಕಿನ ವೈರಲ್ ಮಾಡ್ತಾ ಇದ್ರು. ಇದು ಎಐನ ರಿಯಲ್ ಅಂತ ವೈರಲ್ ಮಾಡ್ತಾ ಇದ್ರು. ಇದು ಒಂದು ಕನ್ಫ್ಯೂಷನ್ ಎಲ್ಲರಲ್ಲೂ ಕೂಡ ಇತ್ತು. ಒಂದು ಸ್ಪಷ್ಟನೆ ಬೇಕಾಗಿತ್ತು. ನಿಜಾನ ಇದು, ಸುಳ್ಳ ಇದು, ಏನೋ ಒಂದು ಆನ್ಸರ್ ಅವರ ಅಭಿಮಾನಿಗಳು ಯಾರು ಅವರನ್ನ ಆರಾಧಿಸ್ತಾರೋ ಅವ್ರಿಗೂ ಒಂದು ಆನ್ಸರ್ ಬೇಕಾಗಿತ್ತು. ಫೈನಲಿ ರುಕ್ಮಿಣಿ ವಸಂತ್ ಇದೊಂದು ಎಐ ಜನರೇಟೆಡ್, ಇದೊಂದು ಫ್ಯಾಬ್ರಿಕೇಟೆಡ್ ವಿಡಿಯೋ ಅನ್ನೋದನ್ನ ಬಹಳ ಸ್ಪಷ್ಟಪಡಿಸಿದ್ದಾರೆ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಡೀಪ್ ಫೇಕ್ ವಿಡಿಯೋಗಳನ್ನ ಮಾಡೋದು, ಈ ರೀತಿ ಮಾರ್ಕ್ ಮಾಡಿ ವಿಡಿಯೋಗಳನ್ನ ಮಾಡೋದನ್ನ ಕಟು ಶಬ್ದಗಳಿಂದ ಖಂಡಿಸಿದ್ದಾರೆ. ಇಂಥದ್ದಾಗಬಾರ್ದು ಅಂತ ಹೇಳಿದ್ದಾರೆ. ಸೈಬರ್ ಕ್ರೈಮ್ಗೆ ದೂರು ಕೊಡ್ತೀನಿ ಅಂತ ಹೇಳಿದ್ದಾರೆ. ಆಕ್ಷನ್
ಆಕ್ಷನ್ ತೆಗೆದುಕೊಳ್ತೀನಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಹಾಗಾಗಿ ಯಾರ್ಯಾರು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದಾರೋ ಅಥವಾ ಯಾರ್ಯಾರು ಇದನ್ನ ಶೇರ್ ಮಾಡುವಂತಹ ಕೆಲಸವನ್ನ ಮಾಡಿದಾರೋ ಅವರು ತಕ್ಷಣ ಅಲರ್ಟ್ ಆಗ್ಬೇಕು. ಇಲ್ಲ ಅಂತಂದ್ರೆ ರುಕ್ಮಿಣಿ ವಸಂತ್ ಅವರು ಕಂಪ್ಲೇಂಟ್ ಅನ್ನ ದಾಖಲು ಮಾಡ್ತಾ ಇದ್ದ ಹಾಗೆ ಯಾರು ಶೇರ್ ಮಾಡಿದ್ದಾರೆ, ಯಾರು ಕ್ರಿಯೇಟ್ ಮಾಡಿದ್ದಾರೆ, ಎಲ್ಲರ ಮೇಲೂ ಕ್ರಮ ಆಗುತ್ತೆ ಪ್ರತೀಕ್ಷಾ. ಹಾಗಾಗಿ ಈ ಪ್ರಕರಣ ರುಕ್ಮಿಣಿ ವಸಂತ್ ಅವರು ತೆಗೆದುಕೊಂಡಿರುವಂತಹ ಈ ಕ್ರಮ ನಿಜಕ್ಕೂ ವೆಲ್ಕಮಿಂಗ್. ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಸುಳ್ಳು ಸುಳ್ಳು ವಿಡಿಯೋಗಳನ್ನ, AI ವಿಡಿಯೋಗಳನ್ನ ಹರಿಬಿಡೋಕೆ ಮುಂಚೆ ಹರಿಬಿಡುವಂತಹ ಕ್ರಿಮಿಗಳು ಆಲೋಚನೆ ಮಾಡಬೇಕು ಅನ್ನುವಂತಹ ಒಂದು ಎಚ್ಚರಿಕೆಯ ಗಂಟೆ ಇದು ಪ್ರತೀಕ್ಷಾ. ಥ್ಯಾಂಕ್ ಯು ವಿದ್ಯಾಶ್ರೀ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.